ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುರೋಹಿತ್ರೆ, ಮಜ್ಜಿಗೆ ತಗೊಳ್ಳಿ. ತಗೊಳ್ಳಿ ಅತ್ತೆ. ಆಗ್ಲೇ ಪೂಜೆಗೆಲ್ಲ ತಯಾರಿ ಆಗೋಗಿದೆ. ನಮ್ಗೇನು ಕ್ಯಾಮನೆ ಇಲ್ಲ ಹಾಗಾದ್ರೆ. ಸಿದ್ದು ಅಣ್ಣ, ನೀವು ಈ ಮನೆಗೆ ಅತಿಥಿ ಕೈಲಿ ಯಾರಾದ್ರೂ ಕೆಲಸ ಮಾಡಿಸ್ತಾರಾ? ಅಯ್ಯ, ನಾನ್ ಯಾವ ಅತಿಥಿ ಚಲ್ವಕ? ನಮ್ಮನೇಲಿ ನಾವು ಕೆಲ್ಸಗಾರರಾಗೇ ಇರ್ಬೇಕು. ಆಗ್ಲೇ ಹೊರಗಡೆ ರಾಜನ್ ತರ ಓಡಾಡ್ಕೊಂಡಿರಕ್ ಸಾಧ್ಯ. ಸಿದ್ದು, ಯಾಕೆ ಒಬ್ನೇ ಬಂದಿದ್ಯಾ? ಭಾವನೆ ಬರ್ಲಿಲ್ವಾ? ಅದು ಅತ್ತೆ, ನಮ್ಮ ಅವ್ವನ್ಗೋಸಿ ಹುಷಾರಿಲ್ಲ, ಅದಕ್ಕೆ ನಾನು ಅಡ್ಗೆ ಮಾಡ್ಬಿಡ್ತೀನಿ, ನೀನ್ ಹೋಗು ಅಂದ್ರು. ಹಂಗೂ ಹೇಳ್ದೆ, ಆಮೇಲೆ ಇಬ್ರು ಜೊತೆಗೆ ಹೋಗ್ಮ ಅಂತ. ಆದ್ರೆ ಅವ್ರ ನನ್ ಮಾತು ಎಲ್ಲಿ ಕೇಳ್ತಾರೆ ಹೇಳಿ? ಸ್ವಾಭಿಮಾನಿ ಅಪ್ಪನ್ಗೆ ಹಠಮಾರಿ ಮಗಳು. ನೀವ್ ಹಿಂಗಂತ ಹೇಳಿದ್ರಿ ಅಂತ ಭಾವನಕ್ಕಂಗ್ ಏನಾರ ಗೊತ್ತಾಗಬೇಕು. ಆಮೇಲೆ ಐತೆ ನಿಮ್ಗಬ್ಬ. ಅಯ್ಯೋ ಚಲ್ವಕ, ನಿನ್ ಕೈ ಮುಗಿತೀನಿ, ಆ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬಿಡ. ಆಮೇಲೆ ನನ್ ಕತೆ ಅಷ್ಟೇ. ಅಯ್ಯೋ, ಭಾವನಕ್ಕಂಗ್ ಇಷ್ಟೊಂದೆಲ್ಲ ಹೆದರ್ಕೊತೀರಾ ನೀವು? ಮತ್ತೆ ಗುಡಿಲಿರೋ ದೇವ್ರಿಗೆ ಎದುರದೇ ಇದ್ರು ಮನೇಲಿರೋ ದೇವಿಗೆ ಎದುರ್ಲೇಬೇಕಲ್ಲ, ಇಲ್ಲಾಂದ್ರೆ ಅವ್ರ ಕಣ್ಣೊಟ್ಟಿಗೆ ಸುಟ್ಟೋಗ್ಬಿಡ್ತೀವಿ ಅಷ್ಟೇ. ಸಿದ್ದಣ್ಣ, ಒಂದ್ ನಿಮಿಷ ಎಲ್ಲೇ ಇರು, ಮಜ್ಜಿಗೆ ತಂದ್ಬಿಡ್ತೀನಿ. ಚಲ್ವಕ, ನಿನ್ಗೆ ಯಾಕೆ ಅಷ್ಟು ಅಂದ್ರೆ ಮಜ್ಜಿಗೆ ಎಲ್ಲ ಏನು ಬೇಡ, ಕಾಫಿ ಮಾಡ್ಕೊಂಬ. ಅಯ್ಯೋ ದೇವ್ರೆ, ನಾನು ಯಾವತ್ತೂ ಮಾಂಸದ ಅಡುಗೆ ಮಾಡೇ ಇಲ್ಲ. ಹೇಗೆ ಮಾಡೋದು ಅಂತಲೂ ಗೊತ್ತಿಲ್ಲ. ನಾನೇನು ಮಾಡಲಿ? ನೀಲು ಅವರೇ, ಅದು ನಾನು ಮುಂಚೆ ಯಾವತ್ತೂ ಮಾಂಸದ ಅಡುಗೆ ಮಾಡಿಲ್ಲ. ಹೇಗೆ ಮಾಡೋದು ಅನ್ನೋದು ಬರಲ್ಲ. ನೀವೇನಾದರೂ ಸಹಾಯ ಮಾಡ್ಬೋದಾ? ಅಯ್ಯೋ ಭಾವನಾ, ನನಗೆ ನಿಮಗೆ ಸಹಾಯ ಮಾಡೋಕ್ಕೆ ಇಷ್ಟನೇ. ಆದರೆ ಮಾವ ನಿಮಗೆ ತಾನೇ ಅಡುಗೆ ಮಾಡೋಕ್ಕೆ ಹೇಳಿರೋದು. ನಾನೇನಾದರೂ ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ಮುಗೀತು ಕತೆ. ಬಾಯಿಗೆ ಬಂದಾಗ ಬೈತಾರೆ ಆಮೇಲೆ. ಇಲ್ಲ, ಹೇಗೆ ಮಾಡೋದು ಅಂತ ನನಗೆ ಹೇಳಿ, ನಾನೇ ಮಾಡ್ತೀನಿ. ನೀವೇನು ಮಾಡೋದು ಬೇಡ. ಇಲ್ಲ ಭಾವನಾ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಾನು ನಿಮ್ಗೇನೇ ಸಹಾಯ ಮಾಡಿದ್ದೀನಿ ಅಂತ ಗೊತ್ತಾದರೂ ಅವರನ್ನು ಸುಮ್ಮನೆ ಬಿಡಲ್ಲ. ಒಂದು ಕೆಲಸ ಮಾಡಿ, ಈಗೇನು ಮೊಬೈಲಲ್ಲೇ ಎಲ್ಲ ರೆಸಿಪಿಗಳು ಇರುತ್ತೆ, ಎಲ್ಲ ವೀಡಿಯೋನೂ ಇರುತ್ತೆ. ಅದನ್ನ ನೋಡಿಕೊಂಡು ಯಾವುದಾದ್ರೂ ಒಂದನ್ನು ಬೇಗ ಬೇಗ ಈಸಿಯಾಗಿರೋದನ್ನು ಮಾಡಿಬಿಡಿ. ಆದರೆ ಯಾವುದೇ ಕಾರಣಕ್ಕೂ ಅಡುಗೆ ಟೇಸ್ಟಿಯಾಗಿರಬೇಕು. ಅಡುಗೆ ಏನಾದರೂ ಟೇಸ್ಟಿಯಾಗಿಲ್ಲ ಅಂದರೆ ಮಾವ ನಿಮ್ಮನ್ನ ರೋಸ್ಟ್ ಮಾಡೋದಂತೂ ಗ್ಯಾರಂಟಿ. ಬೇಗ ಮಾಡಿಬಿಡಿ. लक्ष्मी निवासा